ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಮ್ಮ ಬಾಸ್ ಮೊದಲು ಎದ್ದೇಳ್ತಾರೆ. ಇದು ಪ್ರತಿ ಸಲ ಹೇಳೋವಂಥ ಮಾತು ಅಲ್ವಾ ನಾನು, ಬಿಕಾಸ್ ಅವನೇ ಫಸ್ಟ್ ಎದ್ದೇಳೋದು. ಅವನೆದ್ದು ನಾನು ನೆಬ್ಬಿಸಿ ಏನೋ ಇವತ್ತು ಅವ್ರ ಅಣ್ಣನ ಪಕ್ಕದಲ್ಲಿ ಹಾಕಿದ್ದೆ. ಅವ್ನು ಖುಷಿ ಬೇಗ ಎದ್ದೇಳಲ್ಲ ಅಂತ ಹೇಳ್ಬಿಟ್ಟು ಅವನು ಎಬ್ಸಿದ್ದಾನೆ. ಅವನು ಬ್ರಷ್ ಮಾಡ್ತಾ ಇದ್ದಾನೆ ಒಳಗಡೆ. ನಿನ್ನೆ ಏನಾಯಿತು, ಕೆಳಗಡೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಪಕ್ಕದ ಮನೆಯಲ್ಲಿ ಒಂದಿಬ್ಬರು ಮಕ್ಕಳಿದ್ದಾರೆ. ಸೊ ಅವ್ರ ಮನೇಲಿ ಪೇಂಟ್ ಡಬ್ಬಿಗಳೆಲ್ಲ ಇತ್ತು. ಅವ್ರ ಮನೆಯೊಳಗೆ ಹೋದಾಗ ಅದನ್ನ ಎತ್ಕೊಂಡು ಬಂದುಬಿಟ್ಟಿದ್ದಾನೆ. ನನಗೆ ಬೇಕೇ ಬೇಕಿದು ಅಂತ ಹೇಳ್ಬಿಟ್ಟು. ನಿನ್ನೆ ಇಡೀ ದಿವಸ ಸ್ವಲ್ಪನೂ ಗದ್ದಲನೇ ಇಲ್ಲ. ಆ ಪೇಂಟ್ ಬಾಕ್ಸ್ ತೊಗೊಂಡು ಪೇಂಟ್ ಮಾಡಿದ್ದೆ ಅವ್ನ ಮೈ ಕೈಗೆಲ್ಲ ತುಂಬ್ಕೊಂಡು ಬಿಟ್ಟಿದ್ದಾನೆ. ಗೋಡೆ ಮೇಲೆ ಪೇಂಟ್ ಮಾಡಲ ಅಮ್ಮ ಅಂತ ಅಂದ. ಅಯ್ಯೋ ಬೇಡಪ್ಪ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿದೆ. ಆಮೇಲೆ 1-2-3 ಪೇಪರೆಲ್ಲ ನೀಟಾಗಿ ಫಿಲ್ ಮಾಡ್ಕೊಂಡು ಕೂತ್ಕೊಂಡಿದ್ದ. ಕ್ರಯಾನ್ಸ್ ಎಲ್ಲ ಅಭ್ಯಾಸ ಇದೆ ಅವನಿಗೆ, ಬಟ್ ಪೇಂಟ್ ಬಾಕ್ಸ್ ಯಾವಾಗಲೂ ಕೊಟ್ಟಿರಲಿಲ್ಲ. ನಿನ್ನೆ ತೊಗೊಂಡು ಬಂದು ಎಲ್ಲ ಫುಲ್ ಇದು ಮಾಡಿಬಿಟ್ಟಿದ್ದಾನೆ. ಅವ್ರಿಗೆ ಬೇರೆ ಹೊಸದೇ ಕೊಡಿಸ್ಬಿಡೋಣ ಅಂತ ಅಂದ್ಕೊಂಡೆ ನಾನು. ಇದೇನು ಮತ್ತೆ ಕೊಡೋದು, ಇದಿದ್ದರೆ ಇತ್ತು ಪರವಾಗಿಲ್ಲ ಅವನಿಗೇನೆ. ಅಂದರೆ ಆ ಪೇಂಟು, ಆ ಬ್ರಷ್ ಇದ್ರೊಳಗೆ ಎಲ್ಲ ಹಾಕ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಯಾಕಮ್ಮ ಖುಷು ಬೇಗ ಬಾ, ಬ್ರಷ್ ಮಾಡ್ತಾ ಇದ್ದಾನೆ ಅವನು. ಪೇಂಟ್ ಬಾಕ್ಸ್ ಕೊಡುಮ್ಮ ಅಂದ. ಬೇಗ ಬೇಗ ಬ್ರಷ್ ಮಾಡ್ಕೊಂಡು ಬಾಪ ಅಂದೆ. ಅದಕ್ಕೆ ಬೇಗ ಬ್ರಷ್ ಮಾಡ್ತಾಯಿದ್ದಾನೆ. ಇನ್ನು ತಿಂಡಿಗೆ ಬೇರೆ ಪ್ರಿಪೇರ್ ಮಾಡಬೇಕು. ಇವತ್ತಿನ ಬೆಳಗ್ಗೆ ತಿಂಡಿಗೆ ಮೆಂತ್ಯ ಸೊಪ್ಪಿನ ತಾಲಿಪೆಟ್ಟು ಟೊಮ್ಯಾಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಸೊಪ್ಪು ಬೇರೆ ಬಿಡಿಸಿಟ್ಟಿಲ್ಲ. ಇವ್ರೇನೇನು ಬಾಸ್ ನಾನು ಬಿಡಲ್ಲ, ಏನು ಮಾಡಿದೆ ಕ್ವಿಕ್ಕಾಗಿ ಅಂತ ಗೊತ್ತಾಗ್ತಾಯಿಲ್ಲ. ನನ್ನ ಹಸ್ಬೆಂಡ್ ಕೂಡ ಇಲ್ಲ, ಅವರು ವರ್ಕ್ ಮೇಲೆ ಬೇಗನೆ ಹೋದರು. ನನಗೆ ಮತ್ತು ಖುಷಿಗಿಬ್ರಿಗೇನೆ ಇವಾಗ ತಿಂಡಿ ಅಲ್ವಾ ಚಿನ್ನಮ್ಮ? ಏನದು? ಟವಲ್ ಅಲ್ಲೇ ಇರ್ಬೇಕು ನೋಡಿ ಮಗನೆ. ಟವಲ್ ಎಲ್ಲೈತಮ್ಮ, ಅಣ್ಣ ಟವಲ್ ಎಲ್ಲೈತಮ್ಮ ಅಂತ ಕೇಳ್ತಾ ಇದ್ದೇನಲ್ವ. ಟೈಮ್ ಬಂದು ಆಲ್ಮೋಸ್ಟ್ 8:15 ಆಗ್ತಾ ಬಂತು. ಇಲ್ಲಿ ಕೂತ್ಕೋತೀರಾ? ನಿಮ್ಮ ಆಸನ ರೆಡಿ ಇದೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಆಟ ಆಡಬೇಕು. ಓಕೆನಾ? ಏನಾದರೂ ಬೇಕಾ? ಬಾಯಿಲಿ ನಗಬೇಡ. ಬಾ ತೋರಿಸು, ನೀನು ಪ್ಯಾಂಟ್ ತೋರಿಸು. ನೋಡಿ ಪ್ಯಾಂಟ್ ನೋಡಿ, ಒಂದು ಟೀ ಶರ್ಟ್ ನೋಡಿ. ಪೇಂಟಿಂಗು ರಾತ್ರಿ ಇವನ್ ಮಲ್ಗೋವರೆಗೂ ಮಾಡಿದ್ದಾನೆ. ಆ ಡ್ರೆಸ್ಸು ಚೇಂಜ್ ಮಾಡೋಕ್ಕೆ ಬಿಟ್ಟಿಲ್ಲ. ಅಲ್ಲ ಬಾಯಿಲಿ ನಡಿ. ಇದು ನಿಮಗೆ ಅಣ್ಣ ಪೇಂಟ್ ಮಾಡ್ತಾರಂತೆ. ಆಟಾಡಿ ಆಟಾಡ್ತಿರ್ತೀರಾ? ಮಮ್ಮಿ ಏನು ತಿಂಡಿ ಮಾಡೋದು ಅಂತಲೇ ಪ್ಲ್ಯಾನ್ ಮಾಡಿಲ್ಲ ಇವತ್ತು. ಸೊ ಬೇಗ ಬೇಗ ಯೋಚನೆ ಮಾಡಬೇಕು ಏನು ಮಾಡೋದು ಅಂತ. ಉಪ್ಪಿಟ್ಟು ಮಾಡಿಬಿಡ್ಲಾ ಅಂತ. ಉಪ್ಪಿಟ್ಟು ಮಾಡಲಾ? ಪಪ್ಪ ಇಲ್ಲ ಇವತ್ತು, ಉಪ್ಪಿಟ್ಟು ಮಾಡಿಬಿಡ್ಲಾ? ಮಾಡಲಾ? ಸೊ ನೋಡೋಣ ಏನು ಮಾಡೋಣ. ಫ್ರಿಜ್ಜಲ್ಲಿ ಏನಿದೆ ನೋಡ್ತೀನಿ ಫಸ್ಟ್. ನೋಡಿ ಎಷ್ಟು ತುಂಬಿಟ್ಬಿಟ್ಟಿದ್ದೀನಿ ಮೇಲೆಲ್ಲನೂ. ಅದನ್ನು ಯಾವಾಗ ಕ್ಲೀನ್ ಮಾಡಬೇಕೋ ಗೊತ್ತಿಲ್ಲ. ಹಬ್ಬ ಬೇರೆ ಶುರು ಆಯಿತು, ಹತ್ರ ಬಂತು ಯುಗಾದಿ ಹಬ್ಬ. ಸೊ ಎಲ್ಲ ಹಿಂಗೆ ತುಂಬಿಟ್ಬಿಟ್ಟಿದ್ದೀನಿ. ತುಂಬ ಜನ ನೀವು ಫ್ರಿಜ್ಜಲ್ಲಿ ಏನಿಟ್ಟಿರ್ತೀರಾ ತೋರಿಸಿ ಅಂತ ಹೇಳ್ತಾನೆ ಇರ್ತೀರ. ಸೊ ನಾರ್ಮಲ್ ಯೂಶ್ವಲಿ ನೋಡಿ ಮೆಸ್ಸಿ ಆಗೇ ಇರುತ್ತೆ. ಏನೇನು ಬೇಕೋ ಅದನ್ನೆಲ್ಲ ತುಂಬಿಟ್ಟಿರ್ತೀನಿ. ಐ ವಿಲ್ ಶೋ ಯು. ಅದಿತ್ತು, ಮತ್ತು ಮೊಳಕೆ ಕಟ್ಟಿದ ಕಾಳು ನಿನ್ನೆ ಚೆನ್ನಾಗಿ ಮೊಳಕೆ ಬಂದಿತ್ತು. ನಾಳೆ ಸಾಂಬಾರು ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಇಲ್ಲಿ ಹೆಸ್ರು ಕಾಳು ನೆನ್ಗಿಟ್ಟಿರೋದು ಮತ್ತು ಈ ಕಾಳು. ನೆಕ್ಸ್ಟು ಇಲ್ಲಿ ಬೆಣ್ಣೆದು ಬಾಕ್ಸು, ಬಟರ್ ಬಾಕ್ಸು. ಇನ್ನಿಲ್ಲೆಲ್ಲ ವೆಜಿಟೇಬಲ್ಸು ಒಂದಿಷ್ಟು ತುಂಬಿಡೋದು. ಬ್ರಾಕಲಿ ಇಲ್ಲೂ ಅಷ್ಟೇ. ಈ ಕಡೆ ಸೊಪ್ಪು ಪ್ಯಾಕ್ ಮಾಡಿರೋದು ಹಿಂಗೆ ಇಟ್ಬಿಡ್ತೀನಿ. ತೊಳೆದ್ಬಿಟ್ಟು ಫ್ರೆಶ್ಶಾಗಿ ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪು, ಕರ್ಬೇವಿನ ಸೊಪ್ಪನ್ನೆಲ್ಲ ಬಿಡಿಸಿಟ್ಬಿಡ್ತೀನಿ. ಇದು ಜಸ್ಟ್ ತರಕಾರಿ, ಕಾರ್ನು. ಇಲ್ಲಿ ಟೊಮ್ಯಾಟೊ ಎಲ್ಲ ಸ್ಟೋರ್ ಮಾಡ್ಕೊಳ್ತೀನಿ ಇಷ್ಟೇನೆ. ಇಲ್ಲಿ ಹಾಲು, ಇಲ್ಲಿ ಹೂವು. ಯಾವುದೋ ಒಂದು ಖುಷಿ ಮೊನ್ನೆ ವೀಡಿಯೋ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಸೋಯಾ ಸಾಸ್ ತರಿಸಿದ್ದೀನಿ ಅಷ್ಟೇ. ನಮ್ಮ ಫ್ರಿಜ್ ಸ್ಟೋರ್ ಇಷ್ಟೇ ಇರೋದು. ಇಲ್ಲಿ ನೋಡಿ ನಮ್ಮ ಬಾಸ್ ಏನೇನೆಲ್ಲ ಕಿತಾಪತಿ ಮಾಡಿದ್ದಾರೆ ಕೆಳಗಡೆ ಅಂತ.
ಪ್ರತಿ ದಿವಸ ಮಾಡ್ತೇನೆ. ಅರಿಶಿನ ಕುಂಕುಮ ಎಲ್ಲ ಹೋಗ್ತಾ ಇರುತ್ತೆ ಅದರೊಳಗಡೆ. ಇನ್ನು ಸುಮಾರಷ್ಟು ನನ್ನ ಹಸ್ಬೆಂಡು ರೇಷನ್ ತೊಗೊಂಬಂದಿದ್ದಾರೆ. ಇದೆಲ್ಲ ಎತ್ತಿಡ್ಬೇಕು ಇವತ್ತು. ನೋಡೋಣ ಯಾವಾಗ ಆಗತ್ತೆ. ಹಲೋ. ಏನು ತಿನ್ನೋದು ನೀವು? ಏನಮ್ಮ ತಿನ್ನೋದು? ಮಮ್ಮಿ ತಿಂಡಿ ಆಗೋವರೆಗೂ ಹಿಂಗೆ ಇರ್ಬೇಕು ನೀವು. ಆಯಿತಾ? ತೊಗೊಂಬಂದ್ಯಾ? ಅದನ್ನು ಪ್ಯಾಕ್ ಮಾಡಿ ಇಟ್ಕೊತಾನೆ. ಸಿಗಬಾರ್ದು ಇದು ಮಮ್ಮಿ ಕೈಗೆ. ಸಿಗಲೇಬಾರ್ದು. ಎಲ್ಲಿ ತೋರ್ಸಮ್ಮ, ಏನು ಪೇಂಟ್ ಮಾಡಿದ್ದೆ ತೋರಿಸು. ಕಾಲು ನೋಡು ಇದು, ಯಪ್ಪ. ಅಂಗಿ ನೋಡು, ಪ್ಯಾಂಟ್ ನೋಡು. ಬೇಗ ಸ್ನಾನ ಮಾಡ್ಕೊಂಡು ಬರ್ಬೇಕು. ಓಕೆ? ನೋಡ್ತೀನಿ ನೀನು ಏನು ಮಾಡ್ತೀಯ ಅಂತ. ಆಯ್ತು, ಸ್ನಾನ ಮಾಡ್ಕೊಂಬಂದ್ರೇ ನೆಕ್ಸ್ಟು, ಇಲ್ಲಾಂದರೆ ಕೊಡಲ್ಲ. ಹಾಯಪ್ಪು, ನೀವೇನು ಮಾಡ್ತಾ ಇರೋದು? ನಗಾಡೋದು ಇವತ್ತು. ಇನ್ನು ಅವನು ಸ್ನಾನ ಮಾಡಿಸಿದ್ರೆ ಮಲಗೋದು. ಸ್ನಾನ ಮಾಡಿಸಿಲ್ಲ ಅಂದರೆ ಮಲಗಲ್ಲ ಅವನು. ಕರೆಕ್ಟಾಗಿ 1-2 hours ಆದರೂ ಮಲ್ಕೋತಾನೆ ಸ್ನಾನ ಮಾಡಿಸಿದ್ರೆ. ಇನ್ನೇನು ಇವತ್ತು ನನ್ನ ಹಸ್ಬೆಂಡ್ ಇಲ್ಲ, ನಾನು ಒಬ್ಬಳೇ ಸ್ನಾನ ಮಾಡಿಸ್ಬೇಕು. ತುಂಬ ಜನ ಕೇಳ್ತಾ ಇದ್ದೆ ಸ್ನಾನ ಮಾಡಿಸೋದು ವಿಡಿಯೋ ಮಾಡಿ ನಮಗೂ ತೋರಿಸಿ, ನಮ್ಮ ಮಕ್ಳಿಗೂ ಸ್ನಾನ ಮಾಡ್ಸೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ನನಗೇನೋ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ಅದನ್ನು ಶೂಟ್ ಮಾಡ್ಕೊಂಡಿಲ್ಲ. ಇವಾಗ ದೊಡ್ಡವನಾಗಿದ್ದಾನಲ್ವ, ನಾನೇ ಒಬ್ಬಳೇ ಮಾಡಿಸ್ತೀನಿ, ಹಂಗೇನು ಅಂತ ಏನು ತೊಂದರೆ ಇಲ್ಲ ಅಲ್ವಮ್ಮ? ಮಮ್ಮಿ ಒಬ್ಬಳೇ ಮಾಡಿಸ್ತಾಳಲ್ವ ಸ್ನಾನ. ನಡಿ ಖುಷಿ ನೋಡಿ. ಪೇಂಟು ಅವ್ರು ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಬಾಕ್ಸ್ ಅಲ್ವಾ? ಖುಷಿಪ ಪೇಂಟ್ ಮಾಡಿರೋದು. ಸರಿ, ಶುರು ಮಾಡ್ಕೊ ನೀನು. ಫೈನಲಿ ಯೋಚನೆ ಮಾಡಿ ಬೆಳಗಿನ ತಿಂಡಿಗೆ ಅವಲಕ್ಕಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ಅವಲಕ್ಕಿ ಮಾಡಿಬಿಡೋಣ, ಮತ್ತಿನ್ನೇನು, ನನಗೆ ಖುಷಿಗಿಬ್ಬರಿಗೆ ಅಲ್ವಾ, ಕ್ವಿಕ್ಕಾಗಿ ಆಗಿಬಿಡತ್ತೆ. ಏನಮ್ಮ ಅಷ್ಟು ಜೋರಕ್ಕೆ ಕೂಗೋದು ನೀವು? ಮಲ್ಕೋತೀಯ? ಎತ್ಕೋಬೇಕಂತ? ಆಯ್ತು ಬಾಪ. ನೋಡಿ ಅವಲಕ್ಕಿನ ಚೆನ್ನಾಗಿ ನೆನೆಸ್ಬಿಟ್ಟಿಟ್ಟಿದ್ದೀನಿ. ಅವ್ನು ಸ್ನಾನ ಮಾಡಿಸ್ಬಿಟ್ಟು ಬಂದುಬಿಟ್ರೆ ಮಲ್ಕೋತಾನೋ ಅವ್ನ ಪಾಡಿಗೆ ಅವನು. ಬಾಮ್ಮ, ನೀನು ಸ್ನಾನ ಮಾಡಿಸ್ತೀನಿ ಬಾಮ್ಮ. ಆಗೋಣ ಬಾ ಕೇಟಪ್. ನಗ್ಬೇಡ ನೀನು. ಬಾ ಎಸ್, ಬಾ ಹೇಳು. ಬಾ, ಎಲ್ರಿಗೂ ಸ್ನಾನ ಮಾಡ್ತೀನಿ. ಇಲ್ಲಾಂದರೆ ಮಮ್ಮಿಗೆ ನಾನು ತಿಂಡಿ ರೆಡಿ ಮಾಡೋದಕ್ಕೆ ಬಿಡೋದಿಲ್ಲ. ಬಾಯ್ ಬಾಪಿ, ನೀನು ಸ್ನಾನ ಮಾಡ್ಕೊಂಬರ್ಬಾ. ಇನ್ನು ತಿಂಡಿಗೆಲ್ಲ ರೆಡಿ ಆಯಿತು. ಪಾಪುನ ಮಲಗಿಸಿ ಖುಷಿಗೂ ಸ್ನಾನ ಮಾಡಿಸ್ದೆ. ತಿಂಡಿಗೆ ಬೇರೆ ಸಮಯ ಆಯ್ತಲ್ವ, ಹಾಗಾಗಿ ಬೇಗನೆ ತಿಂಡಿ ರೆಡಿ ಮಾಡಿಕೊಂಡೆ. ತಿಂಡಿಗೆ ಅವಲಕ್ಕಿ ಸ್ವಲ್ಪ ಕಡಿಮೆ ಎಣ್ಣೆನೇ ಬಳಸ್ಕೊಂಡು ಅವಲಕ್ಕಿನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದಿಷ್ಟು ಸ್ಟೀಮ್ ಮಾಡಿ ಇಟ್ಕೊಂಡಿರುವಂಥ ವೆಜಿಟೇಬಲ್ಸ್, ಹಾಗೆ ಕೆಳಗಡೆ ಹೆಸ್ರು ಕಾಳನ್ನ ಬೇಯೋದಕ್ಕಿಟ್ಟಿದ್ದೆ. ಈಗೆಲ್ಲನೂ ಚೆನ್ನಾಗಿ ಬೆಂದಿದೆ. ಇನ್ನೇನು ತಿಂಡಿ ಒಂದು ರೆಡಿ ಮಾಡ್ಕೊಳ್ಳೋದು. ಹಾಗೆ ಮಧ್ಯಾಹ್ನಕ್ಕೆ ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿಬಿಡೋಣ ಅಂತೇಳ್ಬಿಟ್ಟು ಚೆನ್ನಾಗಿ ಮೊಳಕೆ ಬೇರೆ ಬಂದಿತ್ತು. ಹಾಗಾಗಿ ಇದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬೇಕಾಗಿರುವಂಥ ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲು ತಿಂಡಿನ ಮುಗಿಸ್ಕೊಂಡು ಆಮೇಲೆ ಅಡುಗೆಗೆ ಒಂದು ಶುರು ಮಾಡ್ಕೊಂಡು ಬಿಡ್ತೀನಿ. ನೀವು ಸುಮಾರಷ್ಟು ಜನ ನಿಮ್ಮ ತಿಂಡಿ ಮತ್ತು ಊಟದ್ದು ನಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಆಲ್ಮೋಸ್ಟ್ ನಾನು ಒಂದು ತಿಂಗಳಲ್ಲಿ 5 kg ಸಣ್ಣ ಆಗಿದೆ ಅಂತ ನಿನ್ನೆ ವ್ಲಾಗಲ್ಲಿ ಹೇಳಿದಾಗ ತುಂಬ ಜನ ಕೇಳ್ತಾ ಇದ್ರಿ. ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ರೀತಿಯಾಗಿ ಊಟ ಅಥವಾ ತಿಂಡಿನ ಇವಾಗ ರೂಢಿಸ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಮೊದಲು ಕಾರ್ಬ್ಸ್ಗೆ ಒಂದು 100 grams ಅಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ನೆಕ್ಸ್ಟು ಫೈಬರ್ಗೋಸ್ಕರ ಒಂದು 100 ಗ್ರಾಮ್ ಆಗೋವಷ್ಟು ಬೇಯಿಸಿಟ್ಕೊಂಡಿರುವಂಥ ತರಕಾರಿ. ನೆಕ್ಸ್ಟು ನಾನಿಲ್ಲಿ ಪ್ರೋಟೀನ್ಗೆ ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳು, ಇದನ್ನು ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಕೊನೆಯಲ್ಲಿ ಮತ್ತು ಪ್ರೋಟೀನ್ಗೋಸ್ಕರ ಒಂದು 100 ಗ್ರಾಮ್ ಆಗೋವಷ್ಟು ಕರ್ಡ್ ಮೊಸರನ್ನ ತೊಗೊಂಡಿದ್ದೀನಿ. ಇಟ್ಕೊಳ್ಳೋಕ್ಕೆ ಜಾಗ ಆಗ್ತಿಲ್ವಲ್ಲ.
ಸೊ ಈ ಥರ ಇರುತ್ತೆ ನನ್ನದು ಮೀಲ್. ಇಷ್ಟು ತಿಂದರೆ ಹೊಟ್ಟೆ ತುಂಬದೆ ಇನ್ನೇನಾಗತ್ತೆ ಅಲ್ವಾ. ಓ ಈ ಥರ ಇರುತ್ತೆ ನನ್ನ ಪ್ರತಿ ಊಟದ ಮೀಲು. ಸೊ ಇಷ್ಟೆಲ್ಲ ತಿನ್ನೋ ಅಷ್ಟರೊಳಗೆ ನಾನು ಸಾಕಾಗಿ ಹೋಗ್ಬಿಡತ್ತೆ. ಬರೀ ನಾವು ಹೆಚ್ಚಾಗಿ ಏನು ಮಾಡ್ತೀವಿ, ಕಾರ್ಬ್ಸ್ ಜಾಸ್ತಿ ತಿಂತೀವಿ. ಅಂದರೆ ಅವಲಕ್ಕಿ, ರೈಸು ಆ ಥರ, ಹೆಚ್ಚು ದೋಸೆ, ಚಪಾತಿನೂ ಕೂಡ ಕಾರ್ಬ್ಸು. ಚಪಾತಿಗೆ ಸಕ್ಕರೆ ಹಾಕಿ ತುಪ್ಪ ಹಾಕಿ ಕೊಡಬೇಕಂತೆ ಈಗ ಅವನಿಗೆ. ಮಾಡ್ಕೊಡೋಣಮ್ಮ. ಸೊ ಇದು ಫಿಲ್ ಆಗಿ ಎಲ್ಲನೂ ನನಗ ಓಕೆ. ಸೊ ಒಂದಿಷ್ಟು ಕಾರ್ಬ್ಸ್ ಅಂತ ಹೇಳ್ಬಿಟ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಪ್ರೋಟೀನ್ ಅಂತ ಹೇಳ್ಬಿಟ್ಟು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಇದಾಗಿರ್ಬೋದು, ಹೆಸ್ರು ಕಾಳು ಬೇಯಿಸಿಟ್ಕೊಂಡಿರೋದು. ಆಮೇಲೆ ಫೈಬರ್ ಅಂತ ಹೇಳ್ಬಿಟ್ಟು ನಾನು ಒಂದಿಷ್ಟು ತರಕಾರಿ, ಕ್ಯಾರೆಟು, ಬೀನ್ಸು, ಕಾರ್ನ್ ಕೂಡ ಒಳ್ಳೆ ಫೈಬರ್ ಸಿಗುತ್ತೆ ಕಾರ್ನಲ್ಲಿ. ಹಾಗೆ ಇದು ಕೂಡ ಒಳ್ಳೆ ಪ್ರೋಟೀನು, ಮೊಸರು. ಸೊ ಇಷ್ಟೇ ಸಿಂಪಲ್, ಮನೇಲಿ ಏನೇನಿರುತ್ತೆ ಅದರಲ್ಲೇ ಒಂದು ಹೆಲ್ತಿಯಾಗಿರೋವಂಥ ಊಟನ ಮಾಡೋದು. ಇದನ್ನು ಊಟ ಮಾಡೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಹಾಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸಿಂಪಲ್ ಇದೇ ಥರನೇ ಮೀಲ್ನ ಪ್ಲ್ಯಾನ್ ಮಾಡ್ಕೋಬೇಕು. ಹೊಟ್ಟೆ ಫೀಲಿಂಗ್ ಆಗಿರಬೇಕು. ನೀವು ಸಣ್ಣ ಆಗಬೇಕು ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿಬಿಡೋದು ಅಥವಾ ಊಟನ ಬಿಟ್ಬಿಡೋದು, ಈ ರೀತಿ ಮಾಡೋದ್ರಿಂದ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪ್ರತಿ ದಿವಸ ಆನ್ ಟೈಮಿಗೆ ಊಟ ಮಾಡೋದನ್ನ ಕಲ್ತ್ಕೋಬೇಕು. ಹಸಿವಾದಾಗ ಊಟ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಸೊ ಎವ್ರಿ ಮೀಲ್ನ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಅದರಲ್ಲೂ ನಾವು ಹೆಣ್ಮಕ್ಳು ಬಿಡು ಉಳಿದಿದೆ ಅಲ್ವಾ ತಿಂದುಬಿಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಯೋಚನೆ ಮಾಡ್ತಾಯಿರ್ತೀವಿ. ಹಾಗೆ ಮಾಡೋದು ತುಂಬಾ ತಪ್ಪು. ಸೊ ತಿಂಡಿನ ಮುಗಿಸ್ಕೊಂಡು ಸಾಂಬಾರ್ಗೆ ಸ್ವಲ್ಪ ರೆಡಿ ಮಾಡಬೇಕು. ಖುಷಿಗೆ ಆಲ್ರೆಡಿ ಹಸಿವಾಗಿತ್ತು ಅಂತ ಹೇಳ್ಬಿಟ್ಟು ಅವನು ಕಂಪ್ಲೀಟ್ ಮಾಡಿಕೊಂಡ ಅಲ್ಲ. ಇನ್ನು ಸ್ವಲ್ಪ ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ನಾವೇ ಇಬ್ಬರು ಸುಮ್ಮನೆ ಏನಕ್ಕೆ ಅಷ್ಟೊಂದು ಪ್ರೋಸೆಸ್ ಅಂತ ಹೇಳ್ಬಿಟ್ಟು ನಾರ್ಮಲ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ ಈ ಕಾಳು ಸಾಂಬಾರು. ಯಾವ ರೀತಿಯಾಗಿ ಮಾಡೋದು ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ಮೊಳಕೆ ಕಟ್ಟಿರುವಂಥ ಕಾಳು, ಹುರುಳಿಕಾಳು, ಕೆಳಗಡೆ ಇನ್ನೂ ಚೆನ್ನಾಗಿ ಬಂದಿದೆ ಮೊಳಕೆ. ಈ ಕಾಳು ಇವಾಗ ಒಂದಿಷ್ಟು ಈರುಳ್ಳಿ ಒಂದೆರಡು ಕಟ್ ಮಾಡ್ಕೊಂಡಿರೋದು, ನಂತರ ಒಂದೆರಡು ಟೊಮ್ಯಾಟೊ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ. ಒಂದೇ ಒಂದು ಆಲೂಗಡ್ಡೆ, ಒಂದು 3 ಹಸಿರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಒಂದು ಬೆಳ್ಳುಳ್ಳಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಬೇಯೋದಕ್ಕೆ, ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು, ಇಷ್ಟನ್ನು ಚೆನ್ನಾಗಿ ಒಂದು 4 ವಿಷಲ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಕಡೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಬೇಕು ರುಬ್ಕೊಳ್ಳೋದಕ್ಕೆ. ಈಗ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, 2 ಟೊಮ್ಯಾಟೊ, ಸ್ವಲ್ಪ ಕೊಬ್ಬರಿ, ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಟೊಮ್ಯಾಟೊ ಮತ್ತು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ರುಬ್ಬೋದಕ್ಕೆ ಎತ್ತಿಟ್ಕೊಂಡು ಈಗ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಟೊಮ್ಯಾಟೊ, ಈರುಳ್ಳಿ, ಹಸಿ ಕೊಬ್ಬರಿ ಇಷ್ಟನ್ನು ಸೇರಿಸಿ ಸ್ವಲ್ಪ ಹುಣಸೆ ಹಣ್ಣು, ಒಂದಿಷ್ಟು ಹುರುಗಡ್ಲೆ, ಸ್ವಲ್ಪ ಸಾಂಬಾರು ಪೌಡರು, ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇನ್ನು ಈಗ ಒಗ್ಗರಣೆ ಹಾಕೋದಷ್ಟೇ. ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಇಷ್ಟನ್ನು ಫ್ರೈ ಮಾಡಿಕೊಂಡು ನಂತರ ಬೇಯಿಸಿಟ್ಕೊಂಡಿರೋಂಥ ಕಾಳು, ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ, ಸ್ವಲ್ಪ ಉಪ್ಪು, ಇಷ್ಟನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುಕ್ ಆದರೆ ಸಾಂಬಾರು ರೆಡಿ ಆಗುತ್ತೆ. ಇನ್ನೊಂದು ಕಡೆ ಸ್ವಲ್ಪ ಸೊಪ್ಪಿನ ಪಲ್ಯ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಜಸ್ಟ್ ಈರುಳ್ಳಿ ಮತ್ತು ಸೊಪ್ಪನ್ನ ಹಾಕ್ಬಿಟ್ಟು ಒಗ್ಗರಣೆ ಹಾಕೋದಕ್ಕಿಟ್ಟು, ಇನ್ನು ಈ ಕಡೆ ಹುರುಳಿಕಾಳು ಸಾಂಬಾರು ರೆಡಿ ಆಯಿತು.
ಇಷ್ಟೇನೇನೆ, ಸಿಂಪಲ್. ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಪಾಪು ಇದ್ದರೆ ಇದನ್ನು ಮಾಡೋದಕ್ಕೂ ಬಿಡೋದಿಲ್ಲ, ಹಾಗಾಗಿ ರೆಡಿ ಮಾಡಿ ಹಾಟ್ ಬಾಕ್ಸ್ ಒಳಗೆ ಹಾಕಿಟ್ರೆ ಊಟ ಮಾಡ್ಕೊಂಬಿಡ್ಬೋದಲ್ಲ ನಮ್ಮ. ಕರೆಂಟ್ ಹೋಯ್ತು, ಅದಕ್ಕೆ ಬಂದು ಮಮ್ಮಿ ಪಕ್ಕ ಕೂತ್ಕೊಂಡಿರೋದು. ಖುಷಿಮ ಅಲ್ವಾ? ಇಲ್ಲಿ ಬಿಡು, ನೀನು ತೊಡ್ತೀಯ ಮುದ್ದೆ? ಅಯ್ಯೋ ಏನು ಮಾಡ್ತೀಯ ಬಿಡಪ್ಪ, ನೀನು ಏನು ಮಾಡಲ್ಲ. ಸುಟ್ಟು ಮುಟ್ಟು ಸುಟ್ಟಪ್ಪಜ್ಜಿ, ಬಿಡು ಮಗನೆ ಬಿಡು. ಎಸ್, ಬಿಡು ಕೈ ಬಿಡು, ಸುಡಿದು ತುಂಬ. ಪಲ್ಯ ಮುದ್ದೆ ರೆಡಿ. ಊಟ ಮಾಡ್ತೀಯಾ? ಮುದ್ದೆ ಊಟ ಮಾಡ್ತೀಯ? ಮತ್ತೆ ಮಾಡು. ನಮ್ಮ ಖುಷಿ ಮಗು ಮುದ್ದೆ ಇಷ್ಟ. ಮುದ್ದೆ ಜೊತೆ ಈ ಶೇಂಗಾ ಬಜ್ಜಿ ಆ ಸಾಂಬಾರು ಇದ್ದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾನೆ ಮುದ್ದೆನ. ಪಾಪು ಎದ್ದ ಅನ್ಸತ್ತೆ ಅಲ್ವಮ್ಮ? ಹೋಗೋಣ. ಸೊ ಆಮೇಲೆ ಊಟ ಮುಗಿಸ್ಕೊಳ್ಳೋದು ಅಷ್ಟೇನೇನೆ. ಇನ್ನು ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ, ಕಾಳಿನ ಸಾಂಬಾರು, ಹಾಗೆ ಸೊಪ್ಪಿನ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಊಟನ ಮುಗಿಸ್ಕೊಳ್ಳೋದು. ಏನು ಕೆಲಸ ಇಲ್ವಾ? ನಡಿಪ್ಪ, ಪಾತ್ರೆ ತೊಳಿತೀಯಾ? ಬೇಡ ಸ್ವಾಮಿ ಬೇಡಮ್ಮ ತೊಳಿ ಅಂದ ತಕ್ಷಣ ಹೋಗಿ ನಿಂತ್ಕೊಂಡ್ಬಿಡ್ತಾನಲ್ಲಿ ಸಿಂಕ್ ಹತ್ರ ನೀರು ಬಿಟ್ಕೊಂಡು. ಮತ್ತೆ ಫುಲ್ ಅವ್ನು ತೊಳೆಯೋದು ಅಷ್ಟೇ ಮೈಯೆಲ್ಲ ನೀರು ಮಾಡ್ಕೊಂಡು ಬಿಡ್ತಾನೆ. ಒಟ್ಟಿನಲ್ಲಿ ನೀರಲ್ಲಿ ಆಟ ಆಡೋದಕ್ಕೆ ಇಷ್ಟ. ಅಪ್ಪು, ಖುಷಿ ಬಾಲ್ ಕೊಡಮ್ಮ ಚಿನ್ನ ಆಟ ಆಡ್ಸೋಕ್ಕೆ. ಪಾಪುಗೆ ಆಟ ಆಡ್ಸೋದಕ್ಕೆ ಬಾಲು ಆ ಕಡೆ ಇದಾವೆ ನೋಡು, ಆ ಕಡೆ. ಬಾ ಮಚ್ಚಿನ ಆಗ್ತೀಯಾ? ಹಚ್ಚಿರ ನೀವು? ಇಲ್ಲ ಆಟ ಆಡೋದು, ಪಾಪಕ್ಕೆ ತೋರ್ಸೋಣ. ಇದಾದರೆ ನನಗಿಷ್ಟ. ನೋಡ್ಕೊಂಡು ಕೂತ್ಕೋತಾನೆ. ಹೆಂಗೆ ಜೋಡಿಸಿದೀಯ ಅಪ್ಪಾಜಿ? ಹೋಗ್ತಾನೆ ಇಲ್ಲ ಇವು ಕೆಳಗಡೆ. ಜಸ್ಟ್ ಮಿನಿಟ್ ಇದು ಕರೆಕ್ಟಾಗಿ ಮಾಡೋಣ ಇರು. ಹಾಂ ಸರಿ ಹೋಯ್ತು. ಇವಾಗ ಹಾಕು. ಎಸ್ ಚಿನ್ನಮ್ಮ, ನೀನು ಹಾಕ್ತೀಯಾ? ನೀನು ಹಾಕು. ತಿನ್ನೋದಲ್ಲ ಅಪ್ಪಾಜಿ. ತಮ್ಮ ಇಲ್ಲಿ ಬಂತಮ್ಮ. ಎಸ್, ಕೆಳಗಡೆ ಹಾಕಿದ್ರೆ ಉರುಳ್ತಾನೆ. ಆಮೇಲೆ ಮುಂದಕ್ಕೆ ಹೋಗೋದಕ್ಕೂ ಇವಾಗ ಟ್ರೈ ಮಾಡ್ತಾನೆ. ಮುಂದಕ್ಕೆ ಹೋಗೋದಕ್ಕೆ, ತೆವಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಮಗುಗೆ ನೀವೇನು ತಿನ್ಸಲ್ವಾ ಅಂತ ಕೇಳ್ತಿದ್ರಲ್ವಾ? ಮಗುಗೆ ಇವಾಗ ಈಗ 1ನೇ ತಾರೀಕು ಬಂದರೆ 6 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ರಾಗಿ ಮಾಲ್ಟ್ ಕೊಡಿ ಅಂತ ಹೇಳಿದರು. ಹಾಗಾಗಿ ಇನ್ನೂ ಏನೂ ಶುರು ಮಾಡಿಲ್ಲ ಪಾಪುಗೆ. ಇನ್ಮೇಲೆ ಶುರು ಮಾಡಬೇಕು. ಬರೀ ಇವಾಗ ಬ್ರೆಸ್ಟ್ ಮಿಲ್ಕ್ ಮಾತ್ರನೇ. ಅವ್ನು ತಿನ್ನೋದಕ್ಕೆ ಇಷ್ಟಪಡ್ತಿದ್ದಾನೆ. ಏನಾದರೂ ನಾವು ಊಟದ್ದೆಲ್ಲ ಅಂದರೆ ಊಟ ಮಾಡಬೇಕಾದ್ರೆ ಹಿಂಗೆ ಕೂರಿಸ್ಕೊಂಡ್ರೆ ಸಾಕು, ಆ ತಟ್ಟೆಗೆ ಕೈ ಹಾಕಿ ಎಳಿತಾ ಇರ್ತಾನೆ. ನನಗೂ ಬೇಕು ಅನ್ನೋ ಥರ. ಏನಪ್ಪ ಬುಕ್ಸ್ ತೊಗೊಂಬಂದ್ಯಾ? ಕ್ರೇಯನ್ಸ್ ಮಗನೇ ಅದರೊಳಗೆ ಇದ್ವು ಬಾಕ್ಸ್ ಒಳಗೆ. ಈಗಿನ್ನೂ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿದ್ದೀನಿ ನೋಡಿ. ಯಾವ ಥರ ಪೇಂಟ್ ಮುಳುಗಿಸ್ಕೊಂಡ್ಬಿಟ್ಟಿದ್ದಾನೆ. ತಿರ್ಕೊಂಡ ಈಗ ಮುಂದಕ್ಕೆ ಬರೋದಕ್ಕೆ ಟ್ರೈ ಮಾಡ್ತಾನೆ. ಏನಾದರೂ ವಸ್ತುಗಳು ಅದು ಇದು ಇಟ್ಟರೆ ಬಾ ಬೇಗ ಬಾ, ಇಲ್ಲಿ ಇಟ್ಟಿರ್ತೀನಿ ನೋಡು. ಸೊ ಇನ್ನೂ ಸುಮಾರಷ್ಟು ಜನ ಕೇಳ್ತಾನೆ ಇದ್ರಿ, ಮಗುಗೆ ಕಿವಿ ಚುಚ್ಸಲ್ವಾ ನೀವು, ಇನ್ನೂ ಯಾವಾಗ ಚುಚ್ಚಿಸ್ತೀರಾ ಅಂತ ಹೇಳ್ಬಿಟ್ಟು. ಇವಾಗ ಎಷ್ಟರೊಳಗೆ ಚುಚ್ಚಿಸ್ಬೇಕಿತ್ತು. ಆಲ್ರೆಡಿ ಇವಾಗ 5 ಕಂಪ್ಲೀಟ್ ಆಗಿ 6 ಕಂಪ್ಲೀಟ್ ಆಗ್ತಾನೂ ಬಂತು. ನೋಡಬೇಕು, ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಮ್ಮ ತಗೋ, ಚುಚ್ಚಿಸ್ಬೇಕು. ನೋಡೋದು ನಾನೇ ಚಿಕ್ಕವನಲ್ವಾ ಅಂತ. ಈಗ ಸಿಕ್ಕಾಪಟ್ಟೆ ಕೋಲ್ಡ್ ಬೇರೆ ಇತ್ತಲ್ವಾ, ಮತ್ತು ಮಗುಗೆ ಶೀತ ಜಾಸ್ತಿ ಆಗಿಬಿಡತ್ತೆ, ಗಾಯ ಬೇಗ ಮಾಯೋದಿಲ್ಲ ಅಂತೇಳ್ಬಿಟ್ಟು ನಾನೇ ಚುಚ್ಚಿಸಿರ್ಲಿಲ್ಲ. ಇನ್ಮೇಲೆ ಇನ್ನೇನು ಬೇಡಮ್ಮ, ಗೊಬ್ಬಮ್ಮ ಅದು ಚಿನ್ನು, ಬೇಡ ಅದು, ಬೇಡ, ಗಾಯ ಬೇಗ ಮಾಯಲ್ಲ ಅಂತ ಹೇಳ್ಬಿಟ್ಟು ಚುಚ್ಚಿರ್ಲಿಲ್ಲ. ಇನ್ಮೇಲೆ ಚುಚ್ಚಿಸ್ಬೇಕು. ನೋಡೋದು
ನನ್ನ ಹಸ್ಬೆಂಡ್ ಏನು ಹೇಳ್ತಾರೋ ಒಂದ್ಸಲ ಕೇಳಿಬಿಟ್ಟು ಅವ್ರು ಫ್ರೀ ಆಗಬೇಕಲ್ವ, ಅವ್ರು ಫ್ರೀ ಆಗಿದ್ರೆ ಹೋಗಿ ಚುಚ್ಚಿಸ್ಕೊಂಡು ಬರೋದು. ನೋಡಿದ ವಸ್ತುಗಳೆಲ್ಲನೂ ಬೇಕು ಇತ್ತೀಚೆಗೆ ಅವನಿಗೆ, ಎಲ್ಲ ಪ್ರತಿಯೊಂದೂ ಹಿಡ್ದು ಎಳ್ದಾಕ್ತಾನೆ. ತಗೊಮ್ಮ ತಗೊಮ್ಮ ತಗೊಮ್ಮ, ಯಾಕಮ್ಮ ತಗೋ ಬಾಲ್ ತಗೋ, ಯಾಕೆ ಸಾಕಾಯ್ತಾ ಆಟ ಆಡಿ? ನಿಂತ್ಕೋ ನಿಂತ್ಕೋ ನಿಂತ್ಕೋ. ಒಬ್ಬರೇ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟನೇ. ಒಬ್ಬರೇ ನೋಡ್ಕೊಳ್ತೀವಿ ಅನ್ನೋರ್ದು ಮನೇಲಿ ಯಾರಾದರೂ ಒಬ್ಬರು ಪೇರೆಂಟ್ಸು ಅಥವಾ ಯಾರಾದರೂ ಒಬ್ಬರು ಇದ್ರೂ ಆರಾಮಾಗಿ ಆಗೋಗ್ಬಿಡತ್ತೆ. ನಂತರ ಒಬ್ಬರೇ ಹ್ಯಾಂಡಲ್ ಮಾಡಬೇಕು ಅನ್ನೋರು ಯಾರಾದರೂ ಇದ್ದೀರ, ನೀವು ಯಾರಾದರೂ ಇದ್ದರೆ ನೀವು ಹ್ಯಾಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತಿಳಿಸಿ. ಮೆಂಟಲ್ ಹೆಲ್ತ್ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ಕ್ಲಿಯರಾಗಿ ನೋಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮೆಂಟಲ್ ಹೆಲ್ತನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ಸೊ ನನ್ನ ಮೇನ್ ಕಾನ್ಸೆಪ್ಟ್ ಅದೇನೇ ಇದ್ದಿದ್ದು. ಡಯಟ್ ಈ ಥರ ಫುಡ್ ನನ್ನ ಪೂರ್ತಿ ಕಂಪ್ಲೀಟ್ ದಿನಚರಿ, ನನ್ನ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇದೇ ರೀಸನ್ನು. ಸಮ್ಟೈಮ್ಸ್ ತುಂಬ ಸ್ಟ್ರೆಸ್ ಆಗ್ತಾಯಿದ್ದೆ ಕೆಲವೊಮ್ಮೆ. ನಾನು ಹೆಂಗೆ ಅಂತ ಹೇಳಿದ್ರೆ ಲೇಟ್ ಲತೀಫ್, ಅಂದರೆ ಪ್ರತಿಯೊಂದು ಕೆಲಸನೂ ಮಾಡ್ತೀನಿ. ನಾನು ಯಾವ ಕೆಲಸನೂ ಮಾಡಲ್ಲ ಅಂತ ಇಲ್ಲ, ಎಲ್ಲ ಕೆಲಸನೂ ಮಾಡ್ತೀನಿ. ಬಟ್ ಆದರೆ ಆನ್ ಟೈಮ್ ಅಲ್ಲ, ಅಂದರೆ ಆನ್ ಟೈಮಿಗೆ ಮಾಡ್ತೀನಿ. ಅದನ್ನು ಒಂದು ಸ್ವಲ್ಪ ಮುಂಚೆನೇ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು, ಆ ಥರ ಇಲ್ಲ ನಂದು. ಮಾಡಿಬಿಡ್ಬೇಕು ಫೈನಲ್ ಟೈಮ್ಗಾದರೂ ಸರಿ, ಗಡಿಬಿಡಿಲಾದರೂ ಮಾಡ್ಕೊಳ್ತೀನಿ. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಗಡ್ಡಕ್ಕೆ ಬೆಂಕಿ ಹತ್ತಾಗ ಬಾವಿ ತೋಡ್ತೀಯ ನೀನು, ಅಷ್ಟು ಕೊನೆಯ ಕ್ಷಣದಲ್ಲಿ ಎಲ್ಲನೂ ಮಾಡ್ತೀಯ, ಇಲ್ಲ ಅಂತ ಹೇಳಲ್ಲ, ಎಲ್ಲ ಕೊನೆ ಕ್ಷಣದಲ್ಲಿ ಮಾಡ್ತೀಯ ಅಂತ ಹೇಳ್ತಾ ಇರ್ತಾರೆ. ಸೊ ನಾನು ಯಾವಾಗಲೂ ಹಂಗೆ ಸ್ಕೂಲಲ್ಲಿ ಇನ್ನೇನು ಪ್ರತಿಯೊಂದನ್ನು ನಾನು ಸಬ್ಮಿಟ್ ಮಾಡ್ತಾಯಿದ್ದೆ. ಈವನ್ ಅಸೈನ್ಮೆಂಟ್ಸ್ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಪ್ರತಿಯೊಂದನ್ನು ಆನ್ ಟೈಮಿಗೆ ಕೊಡ್ತಾಯಿದ್ದೆ. ಅದು ಕೊನೆಯ ಟೈಮಲ್ಲಿ 5 ಮಿನಿಟ್ಸಲ್ಲಿ ಮುಗಿಸ್ಬಿಡ್ಬೋದು, ಅದನ್ನು ಆನ್ ಟೈಮಿಗೆ ಅವಾಗ ಸಬ್ಮಿಟ್ ಮಾಡಿಬಿಡ್ತಾಯಿದ್ದೆ. ಬಟ್ ಅದೆಲ್ಲನೂ ಕೊನೆಯ ಕ್ಷಣದಲ್ಲಿ. ಸೊ ಆ ಥರ ಲೇಟ್ ಲತೀಫ್ ನಾನು. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಈ ಥರ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ನಾವು ಮಾಡಬೇಕು ಅನ್ನೋದೊಂದು ಥಾಟ್ ಜೊತೆಗೆ ಈ ಕೆಲ್ಸಗಳು ಉಳ್ಕೊಂಡ್ಬಿಡುತ್ತೆ ಕೊನೆಗೆ ತನಕನೂ. ಕೆಲ್ಸಗಳ ಜೊತೆಗೆ ಇದೂ ಎಕ್ಸ್ಟ್ರಾ ಆಗಿಬಿಡತ್ತೆ ಪ್ರೆಷರು. ಸೊ ಹಂಗಾಗಿ ಯಾವುದೇ ಕೆಲಸ ಆಗಿರಲಿ ಸ್ವಲ್ಪ ಮುಂಚೆನೇ ಮಾಡಿಟ್ಕೊಳ್ಳೋದು ಬೆಟರು. ಪ್ರಿಪೇರ್ಡ್ ಆಗಿರ್ಬೇಕು ಅಷ್ಟೇನೆ. ಏನು ಬೇಕಮ್ಮ, ಅದು ಮಕ್ಕಳಿದ ಮನೆಯಲ್ಲಂತೂ ಏನೂ ಮಾಡೋಕ್ಕಾಗಲ್ಲ ಬಿಡಿ, ಸಾಧ್ಯನೇ ಇಲ್ಲ. ಎಲ್ಲನೂ ಆನ್ ಟೈಮಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಆದರೂ ಟ್ರೈ ಮಾಡ್ತೀನಿ ನಾನು ಎಲ್ಲ ಕೆಲಸ, ಪ್ರತಿಯೊಂದು ಏನೇ ಆಗಿದ್ರೂ ಆನ್ ಟೈಮಿಗೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಮುಂಚೆನೇ ಪ್ರಿಪೇರ್ ಆಗ್ತಿದ್ದೀನಿ ಇತ್ತೀಚೆಗೆ. ಸೊ ಪ್ಲಾನ್ ಮಾಡ್ಕೋತೀನಿ, ಇದು ಈ ಥರ ಮಾಡಬೇಕು, ಇದು ನಾಳೆ ಈ ಥರ ಅಡುಗೆ ಮಾಡಬೇಕು, ಅಥವಾ ಈಗ ಈ ಥರ ತಿಂಡಿ ಮಾಡಬೇಕು, ಬೆಳಗ್ಗೆಗೆ ಈ ಥರ ಅಂತ ಒಂದು 2 ಆಪ್ಷನ್ ಆದರೂ ಇಟ್ಕೊಂಡಿರ್ತೀನಿ. ಸೊ ಆ ಥರನೇ ನಾನು ಫಾಲೋ ಮಾಡ್ತೀನಿ. ಮಗು ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ನನಗೆ ಅಷ್ಟು ಹೆಚ್ಚಾಗಿ ಕೆಲಸಗಳು ಏನೂ ಮಾಡ್ಕೊಳಕ್ಕಾಗಲ್ಲ. ಆದಷ್ಟು ಎಷ್ಟಾಗುತ್ತೋ ಗಡಿಬಿಡಿಲಾದ್ರೂ ಬೇಗನೆ ಮುಗಿಸ್ಕೊಂಡು ಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದೇಳೋಣ ಅಂತ ಹೇಳಿದ್ರೆ ನನಗೆ ನಿದ್ದೆ ಕಂಪ್ಲೀಟಾಗಿ ಆಗೋಲ್ಲ. ಡಾಕ್ಟರ್ ಹೇಳಿರೋ ಥರ ನನಗೆ ಒಂದು 8 ಅವರ್ಸ್ ಆದರೂ ನಿದ್ದೆ ಬೇಕೇ ಬೇಕು. ರಾತ್ರಿ ಒಂದು 10:30ಗೆ ಮಲ್ಕೊಂಡ್ರೆ ಬೆಳಗ್ಗೆ ಒಂದು 6:30 ಅಥವಾ 6:15, 6:45 ಅಷ್ಟರೊಳಗೆ ಎದ್ದೇಳ್ತೀನಿ. ಅಷ್ಟರೊಳಗೆ ಆಲ್ರೆಡಿ ಬಾಸ್ ಎದ್ದಿರ್ತಾರೆ. ನನ್ನ ಹಸ್ಬೆಂಡ್ ಇದ್ದರೆ ನೋಡ್ಕೋತಾರಲ್ಲ, ಸೊ ಅವ್ರು ನೋಡ್ಕೋತಿರ್ತಾರೆ. ಅವಾಗ ನಾನು ಏನಾದರೂ ಕೆಲಸ ಮಾಡ್ಕೋತೀನಿ, ಇಲ್ಲ ನಾನು ನೋಡ್ಕೋತಿರ್ತೀನಿ, ಅಷ್ಟರಲ್ಲಿ ಅವ್ರು ಏನಾದರೂ ಕೆಲಸ ಮಾಡಿಕೊಡ್ತಾರೆ. ಈ ಥರ ಇರುತ್ತೆ ನಮ್ಮ ಬೆಳಗಿನ ರೊಟೀನ್. ಕಿಡ್ಸ್ ಇದ್ದಾಗ ಸ್ವಲ್ಪ ಮ್ಯಾನೇಜ್ ಮಾಡಿಕೊಳ್ಳೇಬೇಕು. ಇದೇ ಥರನೇ ಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ಈ ಥರ ಕಳೆಯೋಂಥ ಸಮಯಗಳು ಮತ್ತೆ ನಮ್ಗೆ ಯಾವತ್ತೂ ಸಿಗಲ್ಲ ಅಂತ ಅನಿಸುತ್ತೆ. ನಾನು ಪ್ರತಿ ಸಲ ಯಾವಾಗಾದರೂ ಡಿಸ್ಟರ್ಬ್ ಆದೆ, ತುಂಬ ಸುಸ್ತಾಗಿದ್ದೀನಿ, ಅಪ್ಪ ಮಕ್ಕಳು ನೋಡಿಕೊಂಡು ನನಗೆ ಸ್ವಲ್ಪನೂ ಸಮಯ ಸಿಗಲ್ಲ ಅಂತ ಅನ್ನಿಸ್ದಾಗ ಎವ್ರಿ ಟೈಮ್ ನಾನು ಹಿಂಗೆ ಇದೇ ಥರ ಅನ್ಕೋತೀನಿ, ನನ್ನ ಮಕ್ಕಳ ಜೊತೆ ನಾನು ಈ ಥರ ಮುಂದೆ ಇನ್ಯಾವತ್ತೂ ಇರೋಕ್ಕಾಗಲ್ಲ. ಸೊ ಇದೇ ನನಗೆ ಬೆಸ್ಟ್ ಆಪರ್ಚುನಿಟಿ ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ. ಸೊ ಆವಾಗ ನನಗೆ ಅನ್ಸುತ್ತೆ, ಇನ್ನೆಷ್ಟು ವರ್ಷ, ಇನ್ನೊಂದು 2 ಇಯರ್ಸ್ ಇವನು ದೊಡ್ಡವನಾದ ಅಂತ ಹೇಳಿದ್ರೆ ನಾನು ಆರಾಮಾಗಿರ್ತೀನಿ. ಸ್ವಲ್ಪ ಇಷ್ಟು ಪ್ರೆಷರು, ಇಷ್ಟು ಕೆಲಸ, ಇಷ್ಟು ತಲೆನೋವು ಇರಲ್ಲ. ಖುಷಿ ಅವಾಗ ಸ್ಕೂಲಿಗೆ ಹೋಗ್ತಿರ್ತಾನೆ, ಮಮ್ಮಿಗೆಲ್ಲ ಹೆಲ್ಪ್ ಮಾಡಿಕೊಡ್ತಾನಲ್ಲಮ್ಮ. ಇವಾಗ ನಮ್ಮ ಖುಷಿ ಏನು ಹೆಲ್ಪ್ ಮಾಡಿಕೊಡ್ತಾನೆ? ಏನು ಹೆಲ್ಪ್ ಮಾಡಿಕೊಡಲ್ಲ ಅಲ್ಲಮ್ಮ. ಕಸ ಹೊಡಿತೀನಪ್ಪ, ಬಿಸಾಕ್ತೀನಿ ಅಂದರೆ ಮಾತ್ರ ಬಡ ಕೆಳಗೆಲ್ಲ ಇದ್ದಿರೋವನ್ನೆಲ್ಲ ತೆಗೆದ್ಬಿಟ್ಟು ಅವ್ನ ಸಾಮಾನು ಎತ್ತಿಟ್ಕೋತಾನೆ. ಏನಮ್ಮ, ಎಲ್ಲಿಗೆ ಹೋಗ್ತೀಯಮ್ಮ ಚಿನ್ನ?
ಈಗ ಎದ್ದ ಅಂದರೆ ಮುಗೀತು. ಜಾಸ್ತಿ ನೆಲದ ಮೇಲೂ ಸ್ವಲ್ಪ ಹೊತ್ತು ಇರ್ತಾನೆ ಅಷ್ಟೇ ಆಟ ಆಡೋದಕ್ಕೆ. ಹಿಂಗೆ ಎತ್ಕೊಂಡೇ ಇರಬೇಕು ಅಲ್ವಮ್ಮ. ಇವ್ರು ಇನ್ನೇನು ತೆವಳಲ್ಲ ಅಂತ ಅನಿಸುತ್ತೆ. ಖುಷಿನೂ ಜಾಸ್ತಿ ತೆವಳಲಿಲ್ಲ, ಇವನು ಜಾಸ್ತಿ ತೆವಳಲ್ಲ ಅಂತ ಅನಿಸುತ್ತೆ. ಖುಷಿ ಡೈರೆಕ್ಟ್ ಸ್ವಲ್ಪ ದಿವಸ ಏನೋ ತೆವಳ್ದೆ ಅಷ್ಟೇ. ಆಮೇಲೆ ಅಂಬೆಗಾಲು ಇಡೋದಕ್ಕೆ ಶುರು ಮಾಡಿದ್ದು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನಡೆಯೋದಕ್ಕೆ ಒಂದು ವರ್ಷದ ಮೇಲೆ 1 ತಿಂಗಳಿಗೆಲ್ಲ ನಡೆಯೋದಕ್ಕೆ ಶುರು ಮಾಡ್ಕೊಂಡಿದ್ದ. ನೋಡಬೇಕು ಇವನೇನು ಮಾಡ್ತಾನೆ. ಆಯಿತಾ, ತಗೋ ಹಿಡ್ಕೊ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೇಳು. ಓ ಯಾಕೆ ಹೋಗೋಣ ಕರ್ಕೊಂಡು ಹೋಗ್ತೀನಿ. ಬಾಯ್ ಹೇಳಮ್ಮ. ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಕರ್ಕೊಂಡು ಹೋಗ್ತೀನಿ.